ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಬೆಳಗ್ಗಿನ ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ರಮೇಶ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಬೆಳಗ್ಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ಬೆಳಗ್ಗೆನೇ ಅಮ್ಮ ಸಗಣಿ ಎಲ್ಲ ಹಾಕಿ ಬಿಟ್ಟಿದ್ರು. ರಂಗೋಲಿ ಬಿಡಿಸ್ತಾ ಇದ್ದೀನಿ ನಾನು. ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ನಮ್ಮೂರಲ್ಲಿ ಮಾರಮ್ಮನ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ದಾರೆ. ಅಂದರೆ ಊರವರೆಲ್ಲ ಸೇರಿ ಮಾಡ್ತಾರೆ ಪೂಜೆನ. ಹಾಗಾಗಿ ಮನೆಯೆಲ್ಲ ನೀಟಾಗಿ ಗುಡಿಸಿ ಸಾರಿಸಿ ಒರೆಸಿ ಮಾಡಬೇಕು ಪೂಜೆ ಎಲ್ಲ. ನೋಡ್ತಾ ಇರ್ಬೋದು ರಂಗೋಲಿ ಬಿಡಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ನಾನು ಜಾಸ್ತಿ ಇದೇ ರಂಗೋಲಿ ಬಿಡಿಸೋದು, ಯಾವುದು ಬರೋದಿಲ್ಲ ನನಗೆ. ಎಲ್ಲ ವ್ಲಾಗ್ಸಲ್ಲೂ ಹೇಳ್ತಾನೆ ಇರ್ತೀನಿ ನಾನಂತೂ. ಹಾಗೆ ನೋಡಿ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ. ಬೆಳಗಿನ ದಿನಚರಿ ಮುಗಿಸ್ಕೊಂಡು ಬ್ರಷ್ ಮಾಡಿಕೊಂಡು ಕಾಫಿ ಕುಡ್ಕೊಂಬಿಡೋಣ ಫಸ್ಟು ಅಂತ ಹೇಳಿಬಿಟ್ಟು ಬ್ರಷ್ ಮಾಡ್ಕೊತಾ ಇದ್ದೀನಿ. ನನ್ನ ಮಗನೂ ಕೂಗ್ತಾ ಇದ್ದೆ ಬ್ರಷ್ ಮಾಡ್ಕೊಬಾ ಅಂತ. ಅವನಿಗೂ ಬ್ರಷ್ ಮಾಡಿ ಹಾಲೆಲ್ಲ ಕೊಟ್ಟು, ಒಂದೊಂದ್ಸರಿ ಬ್ರಷ್ ಮಾಡೋಕ್ಕೆ ಮುಂಚೆ ಹಾಲು ಕುಡಿತಾನೆ, ಒಂದೊಂದ್ಸರಿ ಬ್ರಷ್ ಮಾಡಿದ್ಮೇಲೆ ಹಾಲು ಕುಡಿತಾನೆ. ಈಗ ಕಾಫಿ ಎಲ್ಲ ಕುಡ್ದಾಯಿತು. ಅಷ್ಟೊತ್ತಿಗೆ ಚಿಕ್ಕ ಪಾಪು ಎದ್ದ. ಅವನ್ನ ಸ್ವಲ್ಪ ಎತ್ಕೊಂಡು ಸಮಾಧಾನ ಮಾಡಿ, ದೊಡ್ಡವನು ಈ ಕಡೆ ಅವನು ಯಾಕೋ ತುಂಬ ಅಳ್ತಾ ಇದ್ದ ಅಪ್ಪ ಬೇಕು ಅಂತ. ಹಾಗೆ ಅವನು ಸಮಾಧಾನ ಮಾಡಿಕೊಂಡು, ನಮ್ಮ ಚಿಕ್ಕ ಪಾಪುನು ಸಮಾಧಾನ ಮಾಡಿ ಎತ್ಕೊಂಡು ಸ್ವಲ್ಪ ಮುದ್ದು ಮಾಡಿ ಚಿನ್ನು ಮರಿನ. ದೊಡ್ಡವನು ಸ್ವಲ್ಪ ಶೀತ ಕೆಮ್ಮು ಎಲ್ಲ ಆಗಿತ್ತಲ್ಲ, ಹಾಗಾಗಿ 2 ವಿಳ್ಯದೆಲೆ, ಪಾಪು ಸೌಂಡ್ ಮಾಡ್ತಾ ಇದ್ದಾನೆ. ವಿಳ್ಯದೆಲೆ ಮತ್ತು ಇದು ದೊಡ್ಡ ಪಾತ್ರೆ ಸೊಪ್ಪು ಅಂತ ಹೇಳ್ತೀವಿ, ತುಳಸಿ, ಮೂರನ್ನು ಬಿಸಿ ಮಾಡಿಕೊಂಡು ಅದರ ರಸನ ಹಿಂಡ್ಕೊಂಡು ಪಾಪುಗೆ ಕುಡಿಸ್ಬೇಕು. ಹಿಂಡಿರೋವಂಥ ಸೊಪ್ಪನ್ನ ಅವ್ನ ನೆತ್ತಿಗೆ ಮತ್ತು ಕಿವಿಗೆ ಎಲ್ಲ ಉಜ್ಜಿದ್ರೆ ಕಮ್ಮಿ ಆಗುತ್ತೆ. ಇದು ಹೋಮ್ ರೆಮಿಡಿ, ಚೆನ್ನಾಗಿರುತ್ತೆ. ಈಗ ಎಲ್ಲ ಪಾಪುನ ಮಲಗಿಸ್ಬಿಟ್ಟು ಬೇಗ ಬೇಗ ಒರೆಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒರೆಸ್ಕೊತಾ ಇದ್ದೀನಿ. ಕಸ ಎಲ್ಲ ಗುಡಿಸ್ಕೊಂಡು ನೀಟಾಗಿ ಒರೆಸ್ಕೊಂಡ್ಬಿಟ್ರೆ ಮುಗೀತದೆ ಇದೊಂದು ಕೆಲಸ. ಅಡುಗೆ ಮನೆ ಬಂದು ಅಮ್ಮನೇ ತೊಳ್ಕೊಟ್ಬಿಡ್ತಾರೆ. ಇನ್ನೇನಿದ್ರು ಮನೆ ಒರೆಸ್ಕೊಂಡು ಆಚೆ ಪಡ್ಸಲೆ ಎಲ್ಲ ಒರೆಸ್ಕೊಂಡು ಹಾಗೆ ದೇವ್ರ ಮನೆ ಒಂದು ಕ್ಲೀನ್ ಮಾಡ್ಕೋಬೇಕಷ್ಟೇ ನನ್ನ ಕೆಲಸ. ಇನ್ನು ಮಿಕ್ಕಿದ್ದೆಲ್ಲ ಅಮ್ಮ ಮಾಡಿಕೊಡ್ತಾರೆ ನನಗೆ. ಮಕ್ಕಳಿರೋದ್ರಿಂದ ಸ್ವಲ್ಪ ಅವ್ರು ಮಲಗಿರೋ ಟೈಮಲ್ಲೇ ಆಲ್ಮೋಸ್ಟ್ ನನ್ನ ಕೆಲಸನ ಮುಗಿಸ್ಕೋಬೇಕಾಗುತ್ತೆ. ಅವರಲ್ಲಿ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಎದ್ದೊಳಿದ್ರೂ ತುಂಬಾ ಕಷ್ಟ ನನಗೆ. ಇಬ್ಬರೂ ಮಮ್ಮಿನೇ ಬೇಕು ಅಂತ ತುಂಬ ಹಠ ಹಿಡಿತಿರ್ತಾರೆ. ಹಾಗೆ ಎಲ್ಲ ಮುಗಿಸ್ಕೊಂಡು ಪಾಪು ಇಬ್ಬರು ಎದ್ದಿದ್ರು. ಆಂಟಿ ಮನೆಗೆ ಬಂದ್ವಿ, ಸ್ವಲ್ಪ ಆಟಾಡ್ಸ್ಕೊಂಡು ಕರ್ಕೊಂಡೋಗೋಣ ಅಂತ ಹೇಳಿಬಿಟ್ಟು ಪಾಪು ಆಟಾಡ್ತಿದ್ದಾನೆ. ಯಾವಾಗಲೂ ಆಚೆನೇ ಹೋಗಬೇಕು ಅಂತ. ಇವಾಗ ಹೊಸ್ಲು ಬೇರೆ ದಾಟೋದು ಕಲ್ತ್ಕೊಬಿಟ್ಟಿದ್ದಾನಲ್ಲ, ಆಚೆ ಇರ್ತಾನೆ ಚಿಕ್ಕವನಂತೂ. ದೊಡ್ಡವನು ಮಾಮೂಲಿ ಒಳಗಡೆಯಿಂದ ಹೊರಗಡೆ ಓಡಾಡ್ತಾನೆ ಇರ್ತಾನೆ. ನೋಡ್ತಾ ಇರ್ಬೋದು ನೀವು ಹೇಗೆ ಓಡಾಡ್ತಿದ್ದಾನೆ ಅಂತ. ಇವನಿಗೆ ಹೊಸ್ಲು ದಾಟಿ ತುಂಬ ದಿನವೇ ಆಯಿತು, ಬಟ್ ಇನ್ನೂ ಹೊಸ್ಲು ಪೂಜೆ ಎಲ್ಲ ಮಾಡಲಿಲ್ಲ. ಹಾಗೆ ಮಾರಮ್ಮಂಗೆ ತಂಪು ಮಾಡೋಣ ಅಂತ ಹೇಳಿಬಿಟ್ಟು ಪಾಪುಗೆ ಅಮ್ಮ ಥರ ಆಗಿತ್ತಲ್ಲ, ನುಚ್ಚಕ್ಕೆ ಥರ ಎಲ್ಲ ಆಗಿತ್ತಲ್ಲ, ಅದಕ್ಕೋಸ್ಕರ ಬೇವಿನ ಸೊಪ್ಪು ಮತ್ತು ಅರಿಶಿನ ಪುಡಿಯನ್ನು ಪೇಸ್ಟ್ ಮಾಡಿಕೊಂಡು ಪಾಪುಗೆ ಮೈಗೆಲ್ಲ ಹಚ್ಚಿಬಿಟ್ಟು ಲಾಸ್ಟ್ ಮಾಡಿದ್ವಿ, ಲಾಸ್ಟ್ ವೀಕಲ್ಲಿ. ಅದೇ ಥರ ಮಾಡೋಣ ಅಂತ ಹೇಳಿಬಿಟ್ಟು ಈಗಲೂ ಮಾಡ್ಕೋತಾ ಇದ್ವಿ. ಹೇಗಿದ್ದರೂ ಮಾರಮ್ಮನ ದೇವಸ್ಥಾನದಲ್ಲಿ ಪೂಜೆನೂ ಮಾಡ್ತಿದ್ದಾರಲ್ವ ಇವತ್ತು, ಅದಕ್ಕೋಸ್ಕರ ಇದನ್ನು ಒಂದೇ ಸರಿ ಮುಗಿಸ್ಕೊಬೇಡ ಅಂತ ಹೇಳ್ಬಿಟ್ಟು ಈ ಥರ ಪೇಸ್ಟ್ ಮಾಡಿ ನೀಟಾಗಿ ಪಾಪು ಮುಖಕ್ಕೆ, ಮೈಗೆ, ಕಾಲಿಗೆ ಎಲ್ಲ ಕಡೆ ಅಪ್ಲೈ ಮಾಡಿಬಿಟ್ಟು ನೋಡ್ತಾ ಇರ್ಬೋದು ಎಷ್ಟು ನಗ್ತಾ ಇದ್ದಾನೆ. ಅದು ಹಚ್ಚಿಸ್ಕೊಂಡ್ರೆ ಏನೋ ಒಂಥರ ಮುಖ ಎಲ್ಲ ಸಿಂಡ್ರಿಸ್ಕೋತಾನೆ, ಕಹಿ ಆಗುತ್ತೆ ಅಲ್ವ, ಅದಕ್ಕೋಸ್ಕರ. ಈಗ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಸಂಜೆ ಆಗಿತ್ತು ಅಷ್ಟೊತ್ತಿಗೆ 6 ಗಂಟೆ ಟೈಮಲ್ಲಿ ಹೊರಟ್ವಿ. ಹಾಗೆ ಗಾನ ಕೂಡ ಸಿಕ್ಕಿದ್ಲು, ತುಂಬ ದಿನ ಆಗಿತ್ತಲ್ಲ, ಹಾಗೆ ಹಾಯ್ ಮಾಡು ಅಂತ ಹೇಳಿಬಿಟ್ಟು ಹಾಯ್ ಮಾಡಿಸ್ಬಿಟ್ಟು ಅವಳನ್ನ ಕೇಳ್ತಿದ್ದೆ ಹೇಗಿದ್ದೀರಾ ಅಂತ. ಅವಳು ಹಾಗೆ ಮಾತಾಡಿಕೊಂಡು ಹೊರಟ್ವಿ. ಈಗೆಲ್ಲ ಹೋಗ್ತಿದ್ದೀರಾ? ಇವನು ಹೆಂಗೆ ಮಾತಾಡ್ಸ್ತಾವನೆ? ಓ ಪಾಪನ್ ಕುಕ್ಕಂಬರಗು. ಎಲ್ಲ ಜನರು ತಾಯಿ ಮಾರಮ್ಮನ ಕೃಪೆಗೆ ಪಾತ್ರರಾಗಿ ಆಶೀರ್ವಾದ ಪಡೆದು ಪ್ರಸಾದವನ್ನ ಸ್ವೀಕರಿಸಬೇಕಾಗಿ ಮನವಿ. ಚತುರಸಲಿ ಗ್ರಾಮಸ್ಥರಲ್ಲಿ ವಿನಂತಿ. ಇನ್ನೇನ ಕೆಲವೇ ಕ್ಷಣಗಳಲ್ಲಿ ಪೂಜೆ ಪ್ರಾರಂಭ ಆಗ್ತಾ ಇದೆ. ಎಲ್ಲರೂ ದಯಮಾಡಿ ದೇವಸ್ಥಾನದ ಬಳಿ ಬಂದು ತಾಯಿಯ ಕೃಪೆಗೆ ಪಾತ್ರರಾಗಿ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ಮನವಿ. ಹೊರಟ್ವಿ ದೇವಸ್ಥಾನ ಹತ್ರಕ್ಕೆ. ವಾಕಬಲ್ ಡಿಸ್ಟೆನ್ಸ್ ಇರೋದ್ರಿಂದ ಆರಾಮಾಗಿ ಹೋಗ್ಬೋದು, ಬಟ್ ಬರಿಗಾಲಲ್ಲಂತೂ ನಡೆಯೋಕ್ಕಾಗೋದಿಲ್ಲ ನನ್ನ ಕೈಯಲ್ಲಿ. ಆದರೂ ಹೋಗಲೇಬೇಕಲ್ಲ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಈ ಥರ ಲೈಟಿಂಗ್ಸ್ ಅರೇಂಜ್ಮೆಂಟ್ ಎಲ್ಲ ಮಾಡಿದರು, ತುಂಬ ಚೆನ್ನಾಗಿತ್ತು. ಇನ್ನೂ ಅಲಂಕಾರ ಮುಗ್ದಿರಲಿಲ್ಲ, ಹೂವಿನ ಅಲಂಕಾರ ಸ್ವಲ್ಪ ಅಷ್ಟೇ ಮುಗ್ದಿತ್ತು. ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಿದ್ರು. ನನಗಂತೂ ಸಖತ್ ಇಷ್ಟ ಆಯಿತು. ನೋಡಿದ ತಕ್ಷಣ ದೇವಿ ಎದ್ದು ಬರ್ತಿದ್ದಾಳೆ ಅನ್ನೋ ಥರ ಚೆನ್ನಾಗಿ ಅಲಂಕಾರ ಮಾಡಿದರು. ಇಲ್ಲೆಲ್ಲ ನೋಡ್ತಾ ಇರ್ಬೋದು, ಎಲ್ಲ ಕೂತಿದ್ದಾರೆ.
ಅಜ್ಜಿದಿರು, ಅಂಕಲ್ದಿರು, ತಾತಂದಿರು, ಆಂಟಿದಿರು, ಅಣ್ಣ ತಮ್ಮಂದಿರು ಎಲ್ಲರೂ ಇದ್ದಾರೆ ಇಲ್ಲಿ. ಇದು ಬಂದು ಕಾರ್ತಿಕ ಮಾಸದಲ್ಲಿ ಮಾಡೋವಂಥದ್ದು ಪೂಜೆ. ಮಾಮೂಲಿ ಟೈಮಲ್ಲೂ ಅವಾಗವಾಗ ಮಾಡ್ತಿರ್ತಾರೆ, ಇವಾಗಲೂ ಮಾಡ್ತಾಯಿದ್ದಾರೆ ಕಾರ್ತಿಕ ಮಾಸದಲ್ಲಿ. ತುಂಬ ಒಳ್ಳೆಯದು ಅಲ್ವಾ ಈ ಟೈಮಲ್ಲಿ ಮಾಡೋದ್ರಿಂದ, ದೇವರ ಅನುಗ್ರಹ ಚೆನ್ನಾಗಿರುತ್ತೆ. ಇದು ಬಂದು ಗ್ರಾಮ ದೇವತೆ ಆಗಿರೋದ್ರಿಂದ ಊರಲ್ಲಿರೋರಿಗೆಲ್ಲ ಒಳ್ಳೆಯದಾಗಲಿ ಅಂತ ಈ ಪೂಜೆನ ಹಮ್ಮಿಕೊಂಡಿದ್ದಾರೆ. ಎಲ್ಲ ಇನ್ನು ಅಲಂಕಾರ ಎಲ್ಲ ಮಾಡ್ತಾಯಿದ್ರು. ಇಲ್ಲಿ ದೊಡ್ಡದಾಗಿ ರಂಗೋಲಿ ಕೂಡ ಬಿಡಿಸಿದ್ರು, ಎಷ್ಟು ಚೆನ್ನಾಗಿದೆ ನೋಡಿ. ಹಾಗೆ ಊಟದ ವ್ಯವಸ್ಥೆ ಕೂಡ ಮಾಡಿದ್ರು. ಪಲಾವ್ ಮತ್ತು ಮೊಸರನ್ನ ಮತ್ತು ರಸಾಯನ 3 ಮಾಡಿದರು. ತುಂಬ ಚೆನ್ನಾಗಿತ್ತು ಮಾತ್ರ ಊಟ. ಈ ಥರ ಲೈಟಿಂಗ್ಸ್ ಅರೇಂಜ್ಮೆಂಟ್ ಎಲ್ಲ ಮಾಡಿದರು. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ದೇವಿ ಅಂತೂ ಸಕ್ಕತ್ತಾಗಿ ಅಲಂಕಾರಗೊಂಡಿದ್ಲು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಮಾಡಿದ್ರು. ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನನ್ನ ಮಗ ಲಡ್ಡು ಆಯ್ತಾನೆ ಇದ್ದಾನೆ, ಯಾಕೆ ಅಂತ ಗೊತ್ತಿಲ್ಲ. ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದ್ದರೆ ದಯವಿಟ್ಟು ಸಾರಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬ್ಯಾಕ್ ಕ್ಯಾಮ್ರಾ ವಿಡಿಯೋ ಮಾಡ್ತಾ ಇರೋದು. ಆಂಟಿ ಇಲ್ಲಿ ಪೂಜೆ ಮಾಡ್ತಾರೆ, ಎಲ್ಲ ತೆಗಿತಾರೆ. ಪೂಜೆ ಮಾಡಿದ್ನಲ್ಲ ಇಲ್ಲ. ಇಲ್ಲಿ ಎಲ್ಲ ರೋಡಲ್ಲೇ ಕುತ್ಕೊಂಡ್ಬಿಟ್ಟಿದ್ವಿ. ಹಾಲಿನ ಡೈರಿ ಕೂಡ ಹೋಗ್ತಾ ಇತ್ತಲ್ಲ ಲಾರಿ, ಅದಕ್ಕೋಸ್ಕರ ಎಲ್ಲರನ್ನೂ ಎಬ್ಬರಿಸಿ ಮುಂದೆಗೆ ಸೈಡೆಲ್ಲ ಮಾಡಿಕೊಟ್ಟು ಕಳಿಸ್ಕೊಟ್ರು ಅದನ್ನು. ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಊಟಕ್ಕೆ ಕೂತಿದ್ವಿ. ರಸಾಯನ ಮತ್ತು ಪಲಾವು, ಮೊಸರನ್ನ 3 ಕೂಡ ತುಂಬ ಚೆನ್ನಾಗಿತ್ತು. ತೃಪ್ತಿಯಾಗಿ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಮನೆ ಕಡೆಗೆ ಹೊರಟ್ವಿ.
ಹೋಗ್ಬೇಕಾದ್ರೆ ಒಂದೇನಾಯ್ತಂದರೆ ನಾವು ಚೊಂಬು ತೊಗೊಂಡೋಗಿದ್ವಿ, ನೀರು ಹಾಕ್ಬಿಟ್ಟು ಆ ಚೊಂಬು ಮಿಸ್ ಆಗಿತ್ತು. ಹುಡುಕಿ ಸಾಕಾಯಿತು. ಹುಡುಕ್ಬಿಟ್ಟು ಹಂಗೂ ಹಿಂಗೂ ಸಿಕ್ತು, ತಗೊಂಡು ಹೋದೆ ಮನೆಗೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ತಾಯಿ ಗ್ರಾಮ ದೇವತೆ ಮಾರಮ್ಮ ನಿಮಗೆಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೂಡ ಕೇಳ್ಕೊತೀನಿ. ನಮಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಹಾಗೆ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.